ಸೂರ್ಯನಿಗೆ ಸೂರ್ಯನ ಸಾಟಿ, ಚಂದ್ರನಿಗೆ ಚಂದ್ರನೇ ಸಾಟಿ. ಈ ಸಿಂಹಕ್ಕೆ ಸಿಂಹವೇ ಸಾಟಿ. ನನ್ನನ್ನು ಎದುರು ಹಾಕಿಕೊಂಡು ಗಂಡು ಅವಳಿದ್ದಾಳೆ ಈ ನಾಡಿನಲ್ಲಿ. ನನ್ನ ಗತ್ತು ಗಾಂಭೀರ್ಯಕ್ಕೆ ಸರಿದೂಗುವ ಗಂಡು ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದದ್ದು ನಿಜವಾದರೆ ಬೆನ್ನಟ್ಟಿ ಬಿಡಲಾರನು ಯಮರಾಜನಾಗಿ ಧನ್ರಾಜ್. 16 ಫ್ಯಾಕ್ಟರಿ ಒಡೆಯನು ನಾನು. ಈ ನಾಡಿನ ಅಗರ್ಭ ಶ್ರೀಮಂತ. ಮೇಲಾಗಿ ಈ ತಾಲೂಕಿನ MLA ಆಗಿ ಅಧಿಕಾರ ಗದ್ದಿಗೆ ನೇರಿದ ಕುಬೇರ. ರಾಜಕೀಯ ಅಂದರೆ ರಾ ಅಂದರೆ ರಾವಣ, ಜ ಅಂದರೆ ಜರಾಸಂಧ, ಕಿ ಅಂದರೆ ಕೀಚಕ, ಯ ಅಂದರೆ ಯಮರಾಜ. ನಾನೊಬ್ಬ ಕ್ರಿಮಿನಲ್ ರಾಜಕಾರಣಿ. ಈ ಸಮಾಜದ ಜನರ ದೃಷ್ಟಿಯಲ್ಲಿ ಬಡವರ ಬಂಧು, ದೀನ ದಯಾಳ, ಅನಾಥರಿಗೆ ಆಪತ್ ರಕ್ಷಕನೆಂದು ಹಲವಾರು ನಾಮಾಂಕಿತನಾದ ನಾನು ದಿಟ್ಟ ರಾಜಕಾರಣಿ. ಮಾಲೀಕರೇ. ನಮಸ್ಕಾರ ಸುಂದರರಾಜ್. ನೀನು ಹೋಗಿರುವ ಕೆಲಸ ಏನಾಯಿತು? ನನಗೆ ಇಲ್ಲಿ ತುಂಬಾ ಟೆನ್ಷನ್ ಆಗಿತ್ತು. ನೀವೇಕೆ ಟೆನ್ಷನ್ ಮಾಡಿಕೊಳ್ಳುತ್ತೀರಾ ದನಿಗಳೇ? ಸೋಲು ಅನ್ನೋದು ಈ ಸುಂದರರಾಜನ ಇತಿಹಾಸದಲ್ಲೇ ಇಲ್ಲ. ಕೈ ಇಟ್ಟ ಕಾರ್ಯವನ್ನು ಕೈಗೂಡಿಸುವುದೇ ನನ್ನ ಮೊದಲ ಕೆಲಸ. ಶಬಾಷ್ ಸುಂದರ್, ಶಬಾಷ್. ನೀನು ನನ್ನ ಬಲಗೈ ಇದ್ದ ಹಾಗೆ. ಮಾಲೀಕರೇ, ನಿಮ್ಮ ಗೆಲುವಿಗೆ ನನ್ನ ಅಳಿಲು ಸೇವೆ ಯಾವತ್ತೂ ಇದ್ದೇ ಇರುತ್ತದೆ. ಇದು ಇಂದಿನ ಮಾಮೂಲಿ ಅಂತ ತೆಗೆದುಕೊಳ್ಳಿ ಸರ್. ಶಬಾಷ್ ಸುಂದರ್, ನೀನು ಈ ರೀತಿ ಸಹಕರಿಸಿದರೆ ಬಂಗಾರದ ಅರಮನೆಯನ್ನೇ ಕಟ್ಟುಬಲ್ಲೆನು. ತೆಗೆದುಕೋ ಸುಂದರ್, ಇದು ನಿನ್ನ ಪಾಲು. ನನಗೆ ಬೇಡ ಮಾಲೀಕರೇ, ಈ ಹಣ ಬೇಡ. ನಾನು ನಿಮ್ಮ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಅಂದ ಮೇಲೆ ನನಗೆ ಪ್ರತಿ ತಿಂಗಳು ಪೇಮೆಂಟ್ ಕೊಡುತ್ತೀರಿ. ನನಗೆ ಈ ಹಣ ಬೇಡ ಸರ್. ಹಣ ಬೇಡ, ಅನ್ನ ಬೇಡ ಸುಂದರ್. ಹಣವಿಲ್ಲದೆ ಇಲ್ಲಿ ಏನು ನಡೆಯಲಾರದು. ಹಣದ ಮುಂದೆ ಸತ್ಯ, ನ್ಯಾಯ, ನೀತಿಯೇ ಸತ್ತು ಹೋಗಿದೆ. ತೆಗೆದುಕೋ, ಹಣ ಬೇಡ, ಅನ್ನ ಬೇಡ. ಆಯ್ತು ಮಾಲೀಕರೇ, ನೀವ್ ಈ ರೀತಿ ಹೇಳಿದ ಮೇಲೆ ದೇವರು ಕೊಟ್ಟ ಪ್ರಸಾದ ಅಂತ ತೆಗೆದುಕೊಳ್ತೀನಿ. ಶಬಾಷ್ ಸುಂದರ್, ಇದು ಬುದ್ಧಿವಂತರ ಲಕ್ಷಣ. ನೀನು ನನಗೆ ಹೀಗೆ ಬೆಂಬಲವಾಗಿ ನಿಂತರೆ ಮುಂಬರುವ ದಿನಗಳಲ್ಲಿ ಈ ರಾಜ್ಯಕ್ಕೆ ಹಣದ ಮಳೆಯನ್ನೇ ಸುರಿಸಿ ಈಗಿರುವ ಸರ್ಕಾರವನ್ನು ಕಿತ್ತೊಗೆದು ಮುಂಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಆಗಬೇಕೆಂದು ಕನಸು ಕಂಡಿದ್ದೇನೆ. ಆ ಕನಸು ನನಸಾಗುವ ಕಾಲ ದೂರವಿಲ್ಲ ಮಾಲೀಕರೇ. ಈ ಸುಂದರರಾಜನಿಗೆ ಎಷ್ಟೇ ಕಠಿಣವಾದ ಕೆಲಸವಿದ್ದರೂ ಸಾರಿ, ನಾನು ಅದನ್ನ ಮಾಡಿಯೇ ತೀರುತ್ತೇನೆ. ಶಬಾಷ್ ಸುಂದರ್, ನೀನು ನನ್ನ ಜೀವಕ್ಕೆ ಜೀವ ಕೊಡುವ ಆತ್ಮೀಯ. ಆಯ್ತು ಮಾಲೀಕರೇ, ನಾನಿನ್ನು ಫ್ಯಾಕ್ಟರಿ ಕಡೆಗೆ ಹೋಗಿ ಬರ್ತೀನಿ. ಅಪ್ಪಾಜಿ,
ಅಪ್ಪಾಜಿ ಅಪ್ಪಾಜಿ ಏನಮ್ಮ ಕಾವೇರಿ, ಬೆಂಗಳೂರಿನಿಂದ ಯಾವಾಗ ಬಂದಿರುವೆ? ಅಪ್ಪಾಜಿ, ನಾನು ಬಂದು 2 ಗಂಟೆ ಆಯ್ತು. ಈ ನಿಮ್ಮ ವ್ಯವಹಾರದಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅಂತ ನಿಮ್ಗೆ ಅರಿವೇ ಇರುವುದಿಲ್ಲ. ಅಂತದ್ರಲ್ಲಿ ಊರಿಗೆ ಬರ್ತೇನೆ ಅಂತ ಫೋನ್ ಮಾಡಿ ಹೇಳಿದ್ರು ಕೂಡ ಊರಿನ ಕ್ರಾಸಿನವರೆಗೂ ಯಾರು ಬಂದಿರ್ಲಿಲ್ಲ. ನೀವು ಮುರಾರಿ, ಏ ಮುರಾರಿ, ಹೇಳ್ರಿ ದಣ್ಯಾರ, ನಿನ್ನೆ ನಾನು ನಿನಗೆ ಏನು ಹೇಳಿರುವೆ? ನೀವೆಲ್ಲಾ ಹೇಳಿದ್ ಕರೆ ಐತ್ರಿ ದಣ್ಯಾರ. ನನ್ನ ಮಗಳು ಅಂದ ಅಲ್ಲಿ ಕುರುಬರ ಕಳ್ಯಾಕ ಕುಂತಿತ್ರಿ, ಅದನ್ನ ತಂದ ಅಲ್ಲಿ ಮನಿಗೆ ಹೋಗಿ ಹಚ್ಚಿ ಬರ್ಬೇಕಾಯ್ತಿರ. ಲೇಟ್ ಆತ್ರಿ ದಣ್ಯಾರ, ಕ್ಷಮಾ ಮಾಡ್ರಿ ಅಪ್ಪ. ಇರಲಿ ಇರಲಿ, ಇನ್ನು ಮುಂದಾದರೂ ಸರಿಯಾಗಿ ಕೆಲಸ ಮಾಡು. ತೆಗೆದುಕೋ, ಈ ಹಣವನ್ನು ಒಳಗಡೆ ಇಡು. ಆಯ್ತ್ರಿ ಅಪ್ಪ. ಸುಂದರ್, ಹೇಳಿ ಮಾಲೀಕರೇ. ನಾನು ನಿನಗೆ ಪರಿಚಯ ಮಾಡಿಸುವುದನ್ನೇ ಮರೆತು ಬಿಟ್ಟೆ. ಇವಳು ನನ್ನ ಮಗಳು ಕಾವೇರಿ ಅಂತ, ನನ್ನ ಸರ್ವ ಆಸ್ತಿಗೆ ವಾರಸುದಾರಳು. ಇಷ್ಟು ದಿನ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಇನ್ನು ಮೇಲೆ ಇಲ್ಲೇ ಇರುತ್ತಾಳೆ. ಕಾವೇರಿ, ಇವನು ನಮ್ಮ ಶುಗರ್ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಂದರ್ ಅಂತ. ಹಲೋ ಕಾವೇರಿ ಮೇಡಮ್. ಹಾಯ್. ಕಾವೇರಿ, ನಿನಗೆ ಏನೇ ಸಮಸ್ಯೆ ಇದ್ದರೂ ಇವನಿಗೆ ಹೇಳು. 10 ನಿಮಿಷದಲ್ಲಿ ನಿನ್ನೆ ಮುಂದೆ ಬಂದೆ ನಿಲ್ಲುತ್ತಾನೆ. ಆಯ್ತು ಅಪ್ಪಾಜಿ. ನೋಡಿ ಮಿಸ್ ಕಾವೇರಿ ಅವರೇ, ನೀವು ನೋಡೋದಕ್ಕೆ ಮಾಡರ್ನ್ ಆಗಿ ಕಂಡರು. ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಕಲಿತು ಬಂದರು. ಕನ್ನಡದಲ್ಲಿ ಅಪ್ಪಾಜಿ ಅಂತಿರಲ್ಲ, ನನಗೆ ಅರ್ಥವಾಗಲಿಲ್ಲ. ನೋಡಿ ಸುಂದರ್, ನಾನು ಎಷ್ಟೇ ಓದಿದ್ರು ಕೂಡ ಚಿಕ್ಕಂದಿನಿಂದ ಹೇಳುತ್ತಾ ಬಂದಿರುವುದು ಇದನ್ನೇ. ಇದು ನನ್ನಿಂದ ಬದಲಾವಣೆ ಆಗುವುದಿಲ್ಲ. ಅನ್ಯ ಭಾಷೆ ಬರದವರೇ ಮಾತನಾಡಲು ತಿನ್ನುಕಾಡುತ್ತಿರುವಾಗ ಯು ಆರ್ ದಿ ಗ್ರೇಟ್ ಕಾವೇರಿ, ಯು ಆರ್ ದಿ ಗ್ರೇಟ್. ನೋಡಿ, ದಯವಿಟ್ಟು ನನ್ನನ್ನು ಅಷ್ಟೊಂದು ಹೊಗಳಬೇಡಿ ನೀವು. ನನ್ನ ತಾಯಿ ಕನ್ನಡ ಭಾಷಾ ಪ್ರೇಮಿ, ಕತೆ ಕಾದಂಬರಿಗಳನ್ನು ಓದುತ್ತಿದ್ರು ಅಂತ ನನ್ನ ತಂದೆಯವರೇ ಹೇಳಿದ್ದಾರೆ. ಅವರ ರಕ್ತವೇ ನನ್ನಲ್ಲಿ ಬಳವಳಿಕೆ ಆಗಿದೆ ಅಂತ. ಓಹೋ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೋಡಿ, ತಿಳಿಯಲಾರದ ವಿಷಯವನ್ನು ಕೇಳಿ ತಿಳಿಯುವುದರಲ್ಲಿ ತಪ್ಪೇನಿಲ್ಲ. ಕಾವೇರಿ, ಇದು ಪೀಠಿಕೆ ಅಷ್ಟೇ. ಮುಂದಿನ ನಿಗೂಢ ರಹಸ್ಯ ತುಂಬಾನೇ ಇದೆ. ಅದನ್ನರಿಯದ ಹಸುಗೂಸು ನೀನು. ನಿನಗೇನು ಗೊತ್ತು ಈ ಸುಂದರ ರಾಜನ ಸಂಚು? ಮುಂದೆ ಅರ್ಥವಾಗುವುದು ಅದರ ಮೆಂಚು. ಸುಂದರ್, ಏನು ಯೋಚನೆ ಮಾಡುತ್ತಾ ನಿತ್ತಂತೆ ಕಾಣುತ್ತದೆ? ಮುಂದಿನ ಕ್ಲೈಮ್ಯಾಕ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ದಣಿಗಳೇ. ಇಲ್ಲೇಕೆ ವಿಚಾರ ಮಾಡಿವೆಯೋ? ಏನು ಬೇಕಾದ್ರೂ ಡಿಜಮ್ ಮಾಡು, ಅದನ್ನು ದಕ್ಕಿಸಿಕೊಳ್ಳುವ ಎದೆಗಾರಿಕೆ ನನಗಿದೆ. ಎಷ್ಟೇ ಹಣ ಖರ್ಚಾದರೂ ಹಣದ ರಾಶಿಯನ್ನೆಸುರು ನಿನ್ನನ್ನು ಕಾಪಾಡಿಕೊಳ್ಳುವೆ. ದುಡ್ಡಿರುವ ದಣಿ ಅಂದ್ರೆ ನೀವೇನೆ. ನಿಮ್ಮನ್ನು ಗೆಲ್ಲುವ ಸಾಮರ್ಥ್ಯವಿರುವ ಗಂಡು ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದದ್ದೇ ಆದರೆ ನಾನೇ ಸಂಹಾರ ಮಾಡ್ತೀನಿ. ಹಲೋ ಸರ್, ಬನ್ನಿ ಇನ್ಸ್ಪೆಕ್ಟರ್. ಅಂಡರ್ವರ್ಲ್ಡ್ ಸಾಮ್ರಾಜ್ಯವೇ ಒಂದೆಡೆ ಸೇರಿದಂತಾಯಿತು. ಇವನು ಯಾರು? ಇವನು ಸುಂದರ್ ರಾಜ್ ಅಂತ, ನಮ್ಮ ಶುಗರ್ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್. ಮೇಲಾಗಿ ನನ್ನ ಬಲಗೈ ಬಂಟ. ಹಲೋ ಹಲೋ ಸುಂದರ್ ರಾಜ್. ಹಲೋ ಇನ್ಸ್ಪೆಕ್ಟರ್. ಸುಂದರ್, ಈ ಇನ್ಸ್ಪೆಕ್ಟರ್ ನಮ್ಮವರು. ಯಾವ ಸಮಯದಲ್ಲಿ ಬೇಕಾದರೂ ಇವರ ಕೈಯಿಂದ ಸಹಾಯ ತೆಗೆದುಕೊಳ್ಳಬಹುದು. ಆಯ್ತು ಮಾಲೀಕರೇ. ಮುರಾರಿ, ಏ ಮುರಾರಿ, ಹೇಳ್ರಿ ದಣ್ಯಾರ, ಏನು ಮಾಡುತ್ತಿರುವೆ? ಏನಿ ಲೆಕ್ಕ ಬರಿಯಾಕತ್ತೀನ್ರಿ ಅಪ್ಪ. ಇರಲಿ ಇರಲಿ, ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದಿದ್ದಾರೆ, ಪಾರ್ಟಿಗೆ ಅರೇಂಜ್ ಮಾಡು. ಆಯ್ತ್ರಿ ದಣ್ಯಾರ, ಅರೇಂಜ್ ಮಾಡ್ರಿ. ಸಪ್ಪಗಾವದಿಂದ ಎಲ್ಲ ತಂದ ಇಟ್ಟಿದ್ದಾನ ಬಾರ್ದಾಗಿಂದ್ರಿ. ಬೈರಿ ನೀವು ಮಾಡುನು. ಹೇಳ್ರಿ ದಣ್ಯಾರ,
ಏನು ಮಾಡುತ್ತಾ ಕುಳಿತಿರುವೆ? ಏನ್ ನೀವು ಏನ್ ಹೊಲಸ ರೆಡಿ ಮಾಡಾಕತ್ತೀರಿ? ಮಾಡ್ರಿ ಅದನ್ನ ತೊಳೆಯೋದು ಅದನ್ನ ಹಸನು ಮಾಡೋದು ನಮ್ಮದ ಕೆಲಸ ಐತ್ರಿ. ನಮಗಿದಂತೂ ಬಿಡಲಾರ್ದ ಕರ್ಮ ಬಿಡ್ರಿ ಅದು. ಇರ್ಲಿ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮಾಮೂಲಿ ತಂದು ಕೊಡು. ಆಯ್ತ್ರಿ ಧನ್ಯಾರ. ಇರ್ಲಿ ಬಿಡಿ ಸರ್. ನೋಡಿ ಇನ್ಸ್ಪೆಕ್ಟರ್, ಇದು ನಿಮ್ಮ ಮನೆ. ನೀವು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು. ತಗೋರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ತಗೋರಿ. ಏನ್ ಹಲಕ ನನ್ನ ಮಕ್ಳು ಇತ್ತಿರ್ಬೇಕ್ರಿ ಇವ್ರ ನಾಡ ಮುಗಿಸೋ ಸುಳ್ ಮಕ್ಳದಾರ್ರಿ ಒಟ್ರು. ಏನ್ರಿ ಅಯ್ಯೋ ರೊಕ್ಕ ತಂದ್ ಕೊಡವ ಸುಂದರ್ ರಾಜ್ ಅಂತ್ರಿ, ಇಸ್ಕೊಂಡ್ ಹೋಗವ ಇನ್ಸ್ಪೆಕ್ಟರ್ ಸಾಬ್ ಅಂತೀವ್. ಇವನ್ ಮನುಷ್ಯ ಏನ್ರಿ ದನಗಳದಾವ್ರಿ ಒಟ್ರು. ಯಾರ್ದೋ ದುಡ್ಡ ಎಲ್ಲಾ ಮನ್ ಜಾತ್ರೆ ಅಂದಂಗ ಆಗೈತ್ರಿ. ನೋಡುನ ನಡೀಲಿ, ನಾನು ಇದ ದಂಡರಾಜಪ್ಪನ ಮನ್ಯಾಗ ಇರ್ತಾನ. ನೋಡುನ್ ಏನ್ ಹಾಕತ್ ನೋಡೇ ಬಿಡ್ತಾನ. ಬೇಕಾದ್ರೆ ಇದ ಹಚ್ಚ ಹಾಕ್ತಾನ ಅಕ್ಕಿಗೆ.